ವೀರೇಶ್ವರ ಪುಣ್ಯಾಶ್ರಮದ ಮ್ಯಾನೇಜರ್ ಆಗಿ. ಹೌದು. ನಾನು ಕಲಿಯುವಂತ ಸಂದರ್ಭದೊಳಗೆ ತಾವೇ ಮ್ಯಾನೇಜರ್ ಆಗಿದ್ರಿ. ಹೌದೌದು. ನಾನು ಬಹಳ ಸತಿ ತಮ್ಮನ್ನ ನೆನಪು ಮಾಡ್ಕೊಳ್ತೀನಿ, ಸ್ಮರಿಸ್ತೀನಿ ಕೂಡ. ಯಾಕಂದ್ರೆ ತಮ್ಮ ಸೇವೆ ಬಹಳ ಅಗಾಧವಾದದ್ದು. ಯಾಕಂತ ಹೇಳಿದ್ರೆ ನಿಷ್ಕಲ್ಮಶವಾದ ಮನಸ್ಸಿನಿಂದ ತಾವು ಸೇವಾ ಮಾಡ್ತಿದ್ರಿ. ಅದಾ ಸೇವದ ಪ್ರತಿಫಲದಿಂದನ ಗುರುಗಳ ಒಂದು ಆಶೀರ್ವಾದ ಮತ್ತು ಸೇವದ ಪ್ರತಿಫಲ ತಮಗ ನೌಕರಿ ಸಿಕ್ತು. ನೌಕರಿ ಇವತ್ತು ಮಾಡ್ತಾ ಇದ್ದೀವಿ. ಇವತ್ತು ಗುರುಗಳ ಆಶೀರ್ವಾದದಿಂದ ಒಂದು ತುತ್ತಿನ ಚೀಲವನ್ನು ತುಂಬಿಕೊಳ್ಳೋದ್ರ ಜೊತೆಗೆ ಚೆನ್ನಾಗಿ ಬದುಕ್ತಾ ಇದ್ದೀರಿ. ಸೊ ದಾವಣಗೆರೆ ಆಶ್ರಮಕ್ಕೆ ತಾವು ಹೆಂಗ್ ಬಂದ್ರಿ? ನಾನು ದಾವಣಗೆರೆ ಆಶ್ರಮಕ್ಕೆ ಬರ್ಲಿಕ್ಕೆ ಕಾರಣ ಏನಂದ್ರ, ನಾನು ಈ ವಿದ್ವತ್ ಮುಗಿದ್ಬಿಟ್ಲೆ ನಾನು ಗುರುಗಳಿಗೆ ಹೋಗಿ ನಮಸ್ಕಾರ ಮಾಡಿದೆ. ವಿದ್ವತ್ ಮುಗಿದ್ಬಿಟ್ಲೆ ನಮಸ್ಕಾರ ಮಾಡಿ, ಇಲ್ರಿಪ್ಪ ನಾನು ಹೋಗ್ತೇನೆ, ಮತ್ತೆ ವಿದ್ವತ್ ಆಗೈತಿ, ಊರಿಗೆ ಹೋಗ್ತೇನೆ ಅಂತಂದೆ. ಸರಿ ಹಾಗ ಊರಿಗೆ ಹೋಗಿ ಕರ್ಕೊಂಬಂದಾನ ನಿನ್ನ ಅಂದ್ರು. ಊರಿಗೆ ಹೋಗಿ ಕರ್ಕೊಂಬಂದ ನಿನ್ನ ಅಂದ್ರ ಅಜ್ಜಾರ. ಇಲ್ಲೇ ಧಾರವಾಡದಾಗ ಯೂನಿವರ್ಸಿಟಿ, ಸಂಗೀತ ಯೂನಿವರ್ಸಿಟಿ, ಅಲ್ಲೇ ಮ್ಯೂಸಿಕ್ ಮಾಡಿ ನೀನು ಅಂತಂದ್ರು. ಅವಾಗ್ನು ನಾನು ಗುರುಗಳಿಗೆ ಹೇಳಿದೆ, ನನಗೆ ಸರಿಯಾಗಿ ಹಾಡ್ಲಿಕ್ಕೆ ಬರೋದಲ್ರಿಪ್ಪ, ಅಲ್ಲೆಲ್ಲರೂ ಹಾಡರ್ ಇರ್ತಾರ, ನಾ ಹೆಂಗ್ ಮಾಡ್ಲಿ? ಬರ್ತತಿ, ನೀನು ಎಂಟ್ರೆನ್ಸ್ ಎಕ್ಸಾಮ್ ಬರ್ತೈತ ಅಂತ ನೋಡ್ರಿ. ಗುರುಗಳಿಗೆ ಎಷ್ಟು ಮುಂದಾಲೋಚನೆ ಅಂದ್ರೆ ರಾಜಿ ಅನ್ನುವಂಥದ್ದು ನಿಜವಾಗ್ಲೂ ಮಾತೃ ಪ್ರೇಮ. ತಂದೆ ತಾಯಿ ಈ ಮಾತು ಹೇಳ್ತಾರ ಎಲ್ಲ ಗೊತ್ತಿಲ್ಲ ನನಗೆ. ನನ್ನ ಗುರುಗಳು ಇವತ್ತೇನಾದ್ರೂ ನಾನು ಇಲ್ಲಿ ಕುತ್ಕೊಂಡು ಮಾತಾಡ್ತೀನಿ, ಇವತ್ತು ಗೌರ್ಮೆಂಟ್ ನೌಕರಿ ಮಾಡ್ತೀನಿ ಅಂದ್ರ ಅವರ ಅಂತಃಕರಣದ ಆಶೀರ್ವಾದ ನನ್ನ ಇಲ್ಲಿ ಕರ್ಕೊಂಡ್ ಅಂತಃಕರಣದ ಆಶೀರ್ವಾದದಿಂದ ನಾನು ಇವತ್ತು ನೌಕರಿ ಮಾಡ್ತೇನೆ, ನಾನು ವಿದ್ಯಾದಿಂದ ಅಲ್ಲ. ಹೌದಾ? ಅವಾಗ ಹೇಳಿದ್ರು ಹೋಗಲ್ಲಿ ಅಂತೇಳಿ ಎಂಟ್ರೆನ್ಸ್ ಎಕ್ಸಾಮ್ಗೆ ಹಾಕಿ ಬರಕ್ ಹೋದೆ ನಾನು. ಎಂಟ್ರೆನ್ಸ್ ಎಕ್ಸಾಮ್ ಫಾರಂ ತುಂಬಿ ಹಾಕಿ ಬಂದೆ. ಇಂಥ ದಿವ್ಸ ಎಕ್ಸಾಮ್ ಐತ್ರಿ, ಮತ್ತೆ ಹೆಂಗ ಬಾಯಿಲ್ಲ ಅಂತೇಳಿ ಅಜ್ಜೋರ್ ತೆಲಿಗೆ ಅಷ್ಟ ಮುಟ್ಟಿ 2 ಕಾಯಿ ತಗೋ, ಕಾಯಿ ಹೊಡಿಸ್ಕೊಂಡ್ ಹೋಗಿ ನಿನ್ನ ಎಕ್ಸಾಮ್ಗೆ ಅಂದ್ರು. ಪಂಚಾಕ್ಷರಿ ಅಜ್ಜರ್ ಗದ್ದಿಗೆ ಒಂದ್ ಕಾಯಿ ಹೊಡ್ಸಿ, ಪುಟ್ಟರಾಜ್ ಅಜ್ಜರ್ ಗದ್ದಿಗೆ, ಕುಮಾರ್ ಅಜ್ಜರ್ ಗದ್ದಿಗೆ ಒಂದ್ ಕಾಯಿ ಹೊಡಿಸ್ಕೊಂಡ್ ನಮಸ್ಕಾರ ಮಾಡಿ ಹೋಗು, ಅವ್ರೆಲ್ಲಾ ಕಾಯ್ತಾರ ನಿನ್ನ ಅಂದ್ರು. ಹೋಗಿ ನಾನು ಅಲ್ಲಿ ಎಕ್ಸಾಮ್ ಬರದ್ ಬಂದ್ರ 2 ದಿನ ಬಿಟ್ಟು ಲಿಸ್ಟ್ ಹಚ್ಚಿದ್ರು. ಫಸ್ಟ್ ಲಿಸ್ಟ್ಗೆ ಶಿವಬಸವಾಚಾರ್ಯ ಇಂಟಿಮೇಟ್ ಅಂತೇಳಿ ಲಿಸ್ಟ್ನಾಗ ಹೆಸರಿತ್ತು. ನೋಡ್ರಿ ಗುರುಗಳ ಹೆಂಗೈತಿ. ನನ್ನ ಕೆಳಗೆ 11 ಮಂದಿ ಹುಡುಗಿಯರು. 11 ಮಂದಿ ಹುಡುಗಿಯರೊಳಗ ನಾನು ಅವಾಗೆಲ್ಲ ಹಾಡಂತವ್ರೆಲ್ಲ ವೀಣಾ ಮರಡೂರ, ವಾಣಿ ಮರಡೂರ, ಗೀತಾ ಬೆಂಡಿಗೇರಿ, ಇವರೆಲ್ಲ ಟಾಪ್ ಹಾಡಂತ ಹುಡುಗಿಯರ್ ಅವಾಗ. ಆ ಹುಡುಗಿಯರು ಎಲ್ಲಾದ್ರೊಳಗೂ ನಾನು ಫಸ್ಟ್ ಲಿಸ್ಟ್ ನನ್ನ ಹೆಸರು. ಹಿಂಗ ಆಗೈತ್ರಪ್ಪ ಅಂತಂದೆ. ಹಿಂಗ ಆತ್ರಪ್ಪ ಅಂತ. ನೋಡು, ಕಾಯಿ ಹೊಡಿಸ್ಕೊಂಡ್ ಹೋಗಂತ ಎದಕ್ ಹೇಳಿದ್ದೆ ನಾನು. ಅವ್ರು ನಿಮ್ಮಿಂದ ಕಾಯ್ತಾರ ಅನ್ನೋದಕ್ಕ ಕಾಯಿ ಹೊಡಿಸ್ಕೊಂಡ್ ಹೋಗು ಅಂತ ಹೇಳಿದ್ದೆ. ಅದ್ರ ಅಜಾರ್ ಆಯ್ತ್ರಪ್ಪ ಅಂತೇಳಿ, ಮತ್ತ ಈಗ ಸೀಟ್ ಅಂತಿಗೆ ಸಿಕ್ತಿರಪ್ಪ, ಅಲ್ಲಿ ಇರ್ಬೇಕಲ್ಲ, ನಾನು ಹೆಂಗಿರ್ಲಿ ಅಲ್ಲಿ ಹೋಗಿ ಅಂದೆ. ಅಲ್ಲ ಇನ್ನೂ 2 ಕಾಯಿ ಹೊಡಿಸ್ಕೊಂಡ್ ಹೋಗಿ ಎಲ್ಲಾ ಅನುಕೂಲ ಆಗತ್ತೆ ಅಂದ್ರು ಅಜಾರ್. ಅವ್ರು ಹೇಳ್ದಂಗ ಮತ್ತೆರಡು ಗದ್ದಿಗೆ ನಮಸ್ಕಾರ ಮಾಡಿ 2 ಕಾಯಿ ಹೊಡಿಸ್ಕೊಂಡ್ ಹೋದೆ. ಅಲ್ಲೊಬ್ರು ಸಿಕ್ಕರು, ಪಾಟೀಲ್ ಅಂತೇಳಿ, ನಮ್ಮೂರಂತ ಕಡೆಯವ್ರವ್ರು. ಆ ಯೂನಿವರ್ಸಿಟಿ ಹತ್ರನ ಅವ್ರ ತೋಟ. ಅವ್ರು ಏನಂದ್ರೆ ನಮ್ಮೂರ್ ಗುರುಗಳು ಬಂದಾರ ಅಂತ ಹೇಳಿ ಅವ್ರು, ಇಲ್ಲೇ ಇರ್ರಿ ಗುರುವೆ ನೀವು, ಇಲ್ಲೇ ನಿಮ್ ಯೂನಿವರ್ಸಿಟಿ ಸಮೀಪ ಆಕತಿ, ಶ್ರೀನಗರದಾಗ ನನ್ ತೋಟ ಐತಿ, ನಿಮ್ಗೆ ತೋಟದೊಳಗ IB ಐತಿ ನಂದು. ಆ IB ಒಳಗ್ ನಿಮ್ಗೆ ಏನ್ ಬೇಕೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೇನೆ, ನನ್ಗೆ ಏನ್ ಬೇಡ್ರಿ, ಇರ್ಲಿಕ್ಕೆ 1 ರೂಮ್ ಕೊಡ್ರಿ ಅಂದೆ. ಆಯ್ತು, ನಿಮಗ್ ರೂಮು, ನಿಮಗ ಸ್ಟೋ, ನಿಮಗ್ ಮಲ್ಗಾಕ ಮಂಚ, ಆಮೇಲೆ ಫ್ಯಾನು, ಏನ್ ಎಲ್ಲಾ ವ್ಯವಸ್ಥೆ ಮಾಡಿಕೊಟ್ರು ಪುಣ್ಯಾತ್ಮ ಆ ಗುರುಗಳ ಕೃಪಾದಿಂದ. ಅಜ್ಜೋರಿಗೆ ಬಂದ್ ಹೇಳಿ ಹಿಂಗ ಆತ್ರಪ್ಪ, ಎಲ್ಲಾ ವ್ಯವಸ್ಥೆ ಆತು ನೋಡ್ ಮತ್ತ ಅಂತೇಳಿ ಅಜ್ಜೋರ್ ಮತ್ತೆ ಹಚ್ಚಿದ್ರು. ಆ 2 ವರ್ಷ ನಾನು ಯೂನಿವರ್ಸಿಟಿ ಒಳಗ MA ಮ್ಯೂಸಿಕ್ ಮಾಡಿದೆ. ಅಲ್ಲಿ ಮೀರಾ ಗುಂಡಿಯವರು ಅಂತ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಇದ್ರು. ಆಮ್ಯಾಗ ಅಲ್ಲಿದ್ದಂತ ಸಮಯದೊಳಗ ನನಗ ಪಂಡಿತರಾಗಿರುವಂತ, ಪೂಜ್ಯರಾಗಿರುವಂತ ಪಂಚಾಕ್ಷರಿ ಸ್ವಾಮಿ ಮತಿಗಿಟ್ಟಿ ಸರ್ ಹತ್ರ ನಾನು ಸಂಗೀತ ಪಾಠ ಅವರು ಕೂಡ ನನ್ನನ್ನ ಅವ್ರ ಮಗನ್ಕಿಂತ ಹೆಚ್ಚಾಗಿ ಸರ್ ಮತಿಗಟ್ಟಿ ಸರ್ಕಿಂತ ಅಮ್ಮ ಅಂತಿಗೆ ನನಗ ಸರ್ ಏನು ಉಣ್ತಿದ್ರು ಅದನ್ನ ದಿವಸ ಉಣ್ಸೆ ಕಳ್ಸಕ್ಕೆ ಅಂತ ಒಂದು ಇದು ಸಿಕ್ತು ನನಗೆ. ಎಲ್ಲಿಂದ ಸಿಕ್ತು ಅಂದ್ರೆ ಗುರುಗಳ ಆಶೀರ್ವಾದದಿಂದ ಸಿಕ್ತು. 2 ವರ್ಷ MA ಮುಗಿಸಿದ್ ಬಿಟ್ಲೆ ಮತ್ತೆ ಬಂದು ನಾನು ಸರ್ಕಿಟ್ ನೊಳಗಿದ್ದೆ. ಸರ್ಕಿಟ್ ನೊಳಗಿದ್ದಾಗ ಹಿಂಗ ಆತ್ರಿಪಾ, ಹಿಂಗ ಆತ್ವ ಚಲೋ ಆಗೈತಿ, ನಿನ್ಗೆಲ್ಲ ಒಳ್ಳೇದಾಕತಿ, ಇಲ್ಲೇ ನನ್ನಿಂದ ಹಾಡೋದು ಸೇವಾ ಮಾಡ್ಕೊಂತ ಇರು ಅಂತ ಹೇಳಿ ನಾನು ಅಜ್ಜೋರಿಂದ ಅಡಿಗೆ ಸೇವೆ ಮಾಡೀನಿ. ಆಮೇಲೆ ಪೂಜೆ ಸೇವಾ ಮಾಡೀನಿ.
ಆಮೇಲೆ ಒಂದ್ 3 ವರ್ಷ ಅಜ್ಜೋರ್ ಕ್ಯಾಸಿಯರ್ ಆಗಿನೂ ಸೇವಾ ಮಾಡೇನ್ರಿ ನಾನು. ಹಿಂಗಾಗಿ ಆ ಸೇವಾ ಮಾಡ್ಕೊಂತ ಇದ್ದಂತ ಸಮಯದೊಳಗ ನನ್ನನ್ನು ಸರ್ಕಿಟಿಗೆ ಸೇರಿಸ್ಕೊಂಡ್ರು. ಸರ್ಕಿಟ್ ಆದ್ಮೇಲೆ ಇಷ್ಟ ಅಲ್ಲ ಆತು. ದಾವಣಗೆರೆಗಿನೂ ಬರ್ತಿದ್ವಿ ಇಲ್ಲಿ ಬಕ್ಕೇಶ್ವರ ದೇವಸ್ಥಾನದೊಳಗ ಪ್ರತಿ ವರ್ಷನೂ ಕೂಡ ಪುಷ್ ಮಾಸದೊಳಗ ಬಕ್ಕೇಶ್ವರ ದೇವಸ್ಥಾನದಾಗ ಅಜ್ಜೋರು 35 ವರ್ಷದಿಂದ ಪುರಾಣ ಹೇಳ್ಕೊಂತ ಬರ್ತಿದ್ರು. ಅವಾಗ ನಾವು ಆಮೇಲೆ ದಾವಣಗೆರೆ ಭಕ್ತರಿಗೂ ಮತ್ತ ಗುರುಗಳಿಗೂ ಹೌದು ಬಹಳಷ್ಟು ಅವಿನಾಭಾವ ಆಗಿರ್ತ ಸಂಬಂಧ. ದಾವಣಗೆರೆ ಭಕ್ತರಿಗೆ ಪಂಚಾಕ್ಷರಿ ಅಜ್ಜೋರು ಪುಟ್ಟರಾಜ ಅಜ್ಜೋರ್ ಮೇಲೆ ಅಪಾರವಾಗಿರುವಂತ ಭಕ್ತಿ. ಆ ಕಾಲದಿಂದನೂ ಕೂಡ ಅವ್ರು ಏನ್ ಅಜ್ಜೋರು ಅಲ್ಲಿ ಪ್ರವಚನ ಮಾಡ್ಕೊಂತ 35 ವರ್ಷ ಬಂದ್ರಲ್ಲ, ಆ ಅಜ್ಜೋರು ಇಷ್ಟು ವರ್ಷ ನಮ್ಮ ಮಹಾನಗರದೊಳಗೆ ಪುರಾಣ ಮಾಡ್ಕೊಂತ ಬಂದಾರ, ನಮ್ಗೆ ಜ್ಞಾನ ದಾಸೋಹವನ್ನು ಮಾಡ್ಯಾರ. ಹಿಂಗಾಗಿ ಅಜ್ಜೋರ್ದು ಏನಾದ್ರೂ ಒಂದು ನೆನಪು ಉಳಿಯುವಂತಹ ಒಂದು ಕೆಲಸ ನಾವ್ ಇಲ್ಲಿ ಮಾಡ್ಬೇಕು. ಆ ಗದಗಿನೊಳಗೆ ಹೆಂಗ ಆಶ್ರಮ ಐತಿ ಅಲ್ಲೇ ಹಂಗ ಇಲ್ಲಿ ದಾವಣಗೆರೆಯೊಳಗೂ ಒಂದು ಆಶ್ರಮವನ್ನ ನಾವು ಮಾಡ್ಬೇಕು ಅಂತೇಳಿ ಬಹಳಷ್ಟು ಜನ ಭಕ್ತರು ವಿಚಾರ ಮಾಡಿದ್ರು. ಅಜ್ಜೋರ್ನ ವಿಚಾರ ಮಾಡ್ದಾಗ ಆಗ್ಲಿ ಯಾರು ಬೇಡ ಅಂತಾರ, ಆಶೀರ್ವಾದ ಮಾಡ್ತೀವಿ ನಾವು ಅಂತ ಹೇಳಿದ್ರು. ಅದರಾಗ ಮುಖ್ಯವಾಗಿ ಶಿವಮೂರ್ತಿ ಸ್ವಾಮಿ ಅನ್ನೋರು ಮುಂದಾಳತ್ವವನ್ನು ವಹಿಸಿಕೊಂಡ್ರು. ನಮ್ಮ ಮಠದ ಕಾರ್ಯದರ್ಶಿಗಳಾಗಿ ಅವರು ಈ ಒಂದು ಜಾಗ ನೋಡಿದ್ರು. ಸಾಯಂಕಾಲ ನಾವು ಇದ್ವಿ ಆ ಟೈಮ್ನಾಗ, ಇದ್ರಾಗ ಸರ್ಕಿಟ್ನಾಗ ಇದ್ವಿ. ಸಾಯಂಕಾಲ ಕರ್ಕೊಂಡ್ಬಂದು ಅಜ್ಜೋರ್ಗೆ ಜಾಗ ತೋರ್ಸಕ್ ಕರ್ಕೊಂಡ್ಬಂದ್ರು. ಇಲ್ಲಿ ಫಸ್ಟ್ ಈ ಬಿಲ್ಡಿಂಗ್ ಇಲ್ಲಿತ್ತು, ದತ್ತ ಇಟ್ರು. ವಕೀಲ್ರೆ ಬಹಳ ಚಲೋ ಐತಿ ಜಾಗ, ಬಹಳ ಚಲೋ ಐತಿ ಅಂತ ಅಂದ್ರು. ಆಮ್ಯಾಗ ಅಜ್ಜೋರು ಬಹಳ ಚಲೋ ಐತಿ ಕರೇರಿಪ್ಪ, ಇಷ್ಟು ದಿನಾನು ಬರೇ ಮಾಡ್ಬೇಕು ಅಂತಂತ ಎಲ್ಲರೂ ಅಡ್ಡಾಡ್ಯಾರ, ಈಗ ಬಂದೈತ್ರಿಪ್ಪ ತಮ್ಮ ಆಶೀರ್ವಾದದಿಂದ. ಯೋಗ ನಿಮ್ದು ಐತಲ್ರಿ ಅಂದ್ರು. ಯೋಗ ನಿಮಗ್ ಕೂಡಿ ಬಂದೈತೆ, ಅದು ಮಾಡುವಂತದ್ದು ಮಾಡ್ರಿ ಒಳ್ಳೇದಾಕತಿ ಅಂತ ಹೇಳಿ ಆಶೀರ್ವಾದ ಮಾಡಿದ್ರು. ಅವಾಗ ನಾನು ಸರ್ಕಿಟ್ನೊಳಗ ಇದ್ದೆ ಇನ್ನು. ಅವಾಗ 2001ನೇ ಇಸ್ವಿಯೊಳಗ ವಿಶ್ವದೊಳಗ ಯಾವ ಜಗದ್ಗುರುಗುನು ಕೂಡ 105 ತುಲಾಭಾರ ಒಂದೇ ವೇದಿಕೆಯೊಳಗ ಆಗಿಲ್ಲ. ಆಗಿರ್ಬೋದು 10, 5 ಹಿಂಗ ಆಗಿರ್ಬೋದು, ಆದ್ರೆ 105 ತುಲಾಭಾರ, 155 ತುಲಾಭಾರ, ಒಂದಲ್ಲ 5 ಅಲ್ಲ, 155 ತುಲಾಭಾರ ಒಂದೇ ವೇದಿಕೆಯೊಳಗ ಒಂದೇ ದಿನ ಆಗಿರುವಂತದ್ದು ವಿಶ್ವ ದಾಖಲೆಯ ಒಂದು ಗಿನ್ನಿಸ್ ದಾಖಲೆಯನ್ನು ಉಲ್ಲೇಖ ಆಗಿದೆ. ಹಂಗ ಅವಾಗ ಈ ಎಲ್ಲಾ ಆಶ್ರಮ ಆಯ್ತು, ತುಲಾಭಾರ ಆಯ್ತು, ಎಲ್ಲಾ ಆಯ್ತು. ಆದ್ಮೇಲೆ ಇಲ್ಲಿ ಒಬ್ಬರನ್ನ ಯಾರನ್ನಾರು ಮಠ ಮತ್ತ ಇಲ್ಲಿ ಆಶ್ರಮ ಆಯ್ತಲ್ಲ, ಇಲ್ಲಿ ಬಿಟ್ಟು ಹೋಗ್ಬೇಕು ಯಾರನ್ನಾರ ಅನ್ನುವಂತ ವಿಚಾರ ಬಂದಾಗ ಎಲ್ಲರೂ ನಮ್ಮ ಚನ್ಮಲ್ಲಯ್ಯನವ್ರು ಇದ್ರು ಅವಾಗ ಸರ್ಕಿಟ್ಗೆ ಕ್ಯಾಸಿಯರ್ ಆಗಿ. ಅವಾಗೆಲ್ಲರೂ ಹೇಳಿದಾಗ ನಾನು ಅಡಿಗೆ ಸೇವಾ ಮಾಡ್ತಿದ್ದೆ. ಅವಾಗಿಲ್ಲ ಮತ್ತೆ ಶುಭಸಯ ಅದನಲ್ರಿ, ಶುಭಸಯನ ಬಿಟ್ಟು ಹೋಗ್ಬಿಡಣ ಇಲ್ಲೇ ಮ್ಯಾನೇಜರ್ ಅಂತ ಹೇಳಿ ಅಂತ ಅಂದ್ರು. ನಾನು ಅಜ್ಜವ್ರನ್ನ ಅಡಿಗೆಗೆ ಪ್ರಸಾದ ಮಾಡಿಸಿ ಹೊರಗ್ ಕೋಲಿಗೆ ತಂದ್ಬಿಟ್ಟು ಪಂಜಿ ಉಟ್ಕೊಂತಿದ್ರು. ಅವಾಗ ನನಗ ಹಿಂಗಂತ ಹೇಳ್ತಾರ, ನನಗ ಎಲ್ಲಿಲ್ಲದ ದುಃಖಿಸಿ ಅಳಾಕೊಂತ್ಬಿಟ್ಟೆ ನಾನು. ನನ್ನ ಇಲ್ಲಿ ಬಿಟ್ಟು ಹೊಕ್ಕಾರಂತ ಅಂತೇಳಿ ಯಾರು ಬಂದ್ ಅಪ್ಪಿಗೊಂತಾರ ನಮಗ್ ದುಃಖ ತಡೆಯುವುದು, ಒತ್ತಿಲ್ದು ಮನೆಯವರು ಬರ್ತಾರ, ಎಲ್ಲರೂ ಬಂದ್ ಯಾಕೈತಿ ಏನಾಗಿದೆ. ಅವಾಗ ಚನ್ಮಲ್ಲಯ್ಯ ಹೋಗಿ ಹೇಳ್ದ, ಹಿಂಗ್ರಿ ಅವ್ನ ಇಲ್ಲಿ ಬಿಟ್ಟು ಹೋಗ್ತೀನಿ ಅಂತ ಅಂದಕ ದುಃಖಿಸಿ ಅಳಾಕುಂತ ನೋಡ್ರಿ ಶುಭಸಯ ಅಂತ. ಕರಿ ಇಲ್ಲ ಅವನ್ನ ನಾನು ಹೋದೆ. ಯಾಕ ಅಳ್ತಾರ ಅನ್ನದಕ್, ಎಲ್ಲಿ ಬಿಟ್ಟು ಹೊಂಟ ನೀನು? ಆಶ್ರಮ ಅಂದ್ರ ನನ್ನ ಮನಿ, ಇದು ನನ್ನ ಮನಿಯೊಳಗ ನಿನ್ನನ್ನ ಮುಖ್ಯಸ್ಥನನ್ನಾಗಿ ಮಾಡಿ ಬಿಟ್ಟು ಹೊಂಟೇನಿ, ಎಲ್ಲೆಲ್ಲಿ ಬಿಟ್ಟು ಹೊಂಟಿಲ್ಲ. ನೀ ಬೇಕಾದ್ರೆ ನೆನಸು, ನಾವು ಪ್ರತಿ ತಿಂಗಳ ಹುಣ್ಣಿಮೆಗೆ ನೀ ನೆನಸ್ದೆ ಅಂದ್ರೆ ನಿನ್ನ ಎದುರಿಗೆ ಬಂದ್ ನಿಲ್ತಾನೆ ಅಂತ ಹೇಳಿ ತಾಯಿ ಅಂತೇಳಿ ಹಿಂಗೆ 2 ಹಸ್ತ ತಲೆ ಮ್ಯಾಗಿಟ್ಟು ಆಶೀರ್ವಾದ ಮಾಡಿದ್ರು. ಚಿಂತೆ ಮಾಡ್ಬೇಡ, ಎಲ್ಲ ಒಳ್ಳೇದಾಗತ್, ಸುಮ್ನಿರೋರ್ ಕಲಿ, ಏನು ಮಾಡ್ಬೇಡ, ನೀ ಏನು ಮಾಡ್ಬೇಡ, ಒಬ್ರಿಗೆ ಹಿಂಗ್ ಕೊಡು ಅನ್ಬೇಡ. ನಾವ್ ಅದಕ್ಕಾಗಿ ಇಲ್ಲೇ ಕುಮಾರ್ ಅಜ್ಜೋರ್ ಗದ್ಗಿ ಮಾಡೇವಿ, ಪಂಚಾಕ್ಷರಿ ಅಜ್ಜೋರ್ ಗದ್ಗಿ ಮಾಡೇವಿ, ಅವ್ರೆಲ್ಲ ನಡೆಸ್ತಾರ. ನೀ ನಮ್ಮ ಹುಡುಗಾಗಿ ಸುಮ್ಮನಾಗ್ ಕುಂದುರು, ಬಂದಿದ್ದನ್ನ ಒಳ್ಳೇದಕ್ಕೆ ಉಪಯೋಗ ಮಾಡಿ ಒಳ್ಳೆ ವಿದ್ಯಾ ಕೊಡುವಂತ ಕೆಲಸ ಮಾಡಿ ನೀನು ಅಂತೇಳಿ ಆಶೀರ್ವಾದ ಮಾಡಿದ್ರು. ಅವತ್ತಿನಿಂದ ನಾನು ಈ ದಾವಣಗೆರೆ ವೀರೇಶ್ವರ ಪುಣ್ಯಾಶ್ರಮದೊಳಗ ಗುರುಗಳ ಅಪ್ಪಣೆಯ ಪ್ರಕಾರವಾಗಿ ಮ್ಯಾನೇಜರ್ ಅಂತ ಹೇಳಿ ಇಲ್ಲಿ ಸೇವಾ ಮಾಡುವಂತ ಅವಕಾಶ ನನಗ್ ಸಿಕ್ತು. ಆವಾಗ್ಲಿಂದ ನಾನು ಸೇವಾ ಮಾಡ್ಕೊಂತ ಹೊಂಟೆ. ಸೇವಾ ಮಾಡ್ಕೊಂತ ಹೋಗ್ತಿರುವಂತ ಸಂದರ್ಭದೊಳಗ ನನ್ನ ಜೊತೆಗೆ ಫಸ್ಟ್ಗೆ ಸಂಗಯ್ಯ ಸ್ವಾಮಿ ಬಾಲ್ಕಿ ಅಂತ ಇದ್ರು, ಸಂಗೀತ ಹೇಳಲಿಕ್ಕೆ. ಅವ್ರ ಜೊತೆಗೆ ತಬಲಾಕ ನಾಗಪ್ಪ ಕಲ್ಲಿಪುರ್ಗಿ ಅಂತ ಇದ್ರು.
ಆಮೇಲೆ ಅವ್ರ ಇಬ್ಬಳ ಸಂಜಯ್ ಸ್ವಾಮಿದು ನೌಕರಿ ಆಯ್ತು, ನಾಗಪ್ಪಂದು ನೌಕರಿ ಆಯ್ತು. ಹೌದು ನಾಗಪ್ಪ ಯೂನಿವರ್ಸಿಟಿ ತಬಲಾಕ್ ಹೋದ, ಸಂಜಯ್ ಸ್ವಾಮಿಯವರು ಅವ್ರದ್ದು ಸಂಗೀತ ನೌಕರಿ ಆಯ್ತು, ಅವ್ರು ಹೋದ್ರು. ಅವ್ರು ಹೋದ್ಮೇಲೆ ನಮ್ಮ ಇನ್ನು ಉಳಿದಾರ ನಮ್ಮ ಅವಾಗನ ನಾನು ಇವ್ರನ್ನ ಯಾರನ್ನ ಪಂಡಿತ್ ಶಿವಾನಂದ್ ಹೇರೂರ್ ಏನದಾರಲ್ಲ ಶಿವಾನಂದ್ ಹೇರೂರ್ ಅವ್ರನ್ನ ಕರೆಸ್ಕೊಂಡ್ವಿ. ಆಮೇಲೆ ಅವರು ಸ್ವಲ್ಪ ದಿನ ಮಾಡಿದ್ರು, ಅವರು ಹೋದ್ರು. ಅವ್ರು ಹೋದ್ಮೇಲೆ ನಾವು ರಾಮಲಿಂಗ್ ಜಲ್ಲಾಪುರ ಅವ್ರನ್ನ ಕರೆಸ್ಕೊಂಡೆ. ಅದಕ್ಕೂ ಮೊದಲ ನಮ್ ಜೊತೆಗೆ ಇಲ್ಲಿ ಉಳ್ಕೊಂಡವ್ರು ಅಂದ್ರ ಚನಿವೀರಯ್ಯ ಸ್ವಾಮಿ. ನಾನು ಚನಿವೀರಯ್ಯ ಮತ್ತು ನಾನು ಇಬ್ಬರು ಕೂಡ ಫಸ್ಟ್ಗಿಂದ ಇಲ್ಲಿ ಉಳ್ಕೊಂಡವ್ರು. ಹೌದೌದು. ಆಮೇಲೆ ಕೆಲವೊಂದಿಷ್ಟು ಮೊದ್ಲು ಒಂದು 6 ತಿಂಗಳ ಒಂದು 2-3 ತಿಂಗಳ ಗದ್ಗಿ ಪೂಜೆನ ನಾವು ಮಾಡ್ತಿದ್ವಿ. ಆಮೇಲೆ ನಮ್ಮ ಹಿಡ್ಕಿ ಮಠ ಅಜ್ಜವ್ರಿಗೆ ಫೋನ್ ಮಾಡಿ ಗದ್ಗಿ ಪೂಜೆಗೆ ಒಬ್ಬರು ಯಾರು ಬೇಕು ಕಳಿಸ್ಬೇಕು ಅನ್ನುವಂತ ಮಾತು ಹೇಳಿದಾಗ, ಅಮ್ರಯ್ಯ ಅದಾನಲ್ಲ ಲೊಟಗೇರಿ ಅಮ್ರಯ್ಯ, ಅವನ್ ಕಳಿಸ್ತಾನೆ ಅಂತ ಹೇಳಿ ಅಜ್ಜವರು ಲೊಟಗೇರಿ ಅಮ್ರಯ್ಯನ್ ಕಳ್ಸಿದ್ರು. ಅವತ್ತಿಂದ ನಮ್ಮ ಅಮ್ರಯ್ಯ ಸ್ವಾಮಿ ಹಿರೇಮಠರವರು ಬಂದು ಒಳ್ಳೆ ಕಾಯ ವಾಚ ಮನಸ್ಸಿನಿಂದ ಶುದ್ಧವಾಗಿ ಇವತ್ತಿನವರೆಗೂ ಕೂಡ ಅವರು ತಮ್ಮ ಗದ್ಗಿ ಪೂಜೆ ಸೇವೆಯನ್ನ ನಿರಂತರವಾಗಿ ಮಾಡ್ಕೊಂಡು ಹೋಗ್ತಾರೆ. ಅವಾಗ ಬಂದಂತವರು ಇಲ್ಲಿ ನಾವು ನಿತ್ಯವೂ ಕೂಡ ಇವರೆಲ್ಲರೂ ಬಂದವರು, ಮತ್ ನಮ್ಮ ಹೇರೂರ್ ಶಿವಾನಂದ್ ಅವರು ಕೆಲವೊಂದಿಷ್ಟು ಜನ ಇದ್ರು, ಸಂಗೀತ ಪಾಠ ಹೇಳಿದ್ರು, ಅವರು ಹೋದ್ರು. ಅವ್ರಾದ್ಮೇಲೆ ಆಮೇಲೆ ನಮ್ಮ ರಾಮಲಿಂಗ್ ಸರ್ನ ಕರೆಸ್ಕೊಂಡ್ವಿ. ರಾಮಲಿಂಗ್ ಸರ್ನ ಕರೆಸ್ಕೊಂಡ್ಮೇಲೆ ಅವರೇ ಬಹಳಷ್ಟು ದಿನ ಒಂದು 10 ವರ್ಷ ಹೇಳೋದಾದ್ರೆ ರಾಮಲಿಂಗ್ ಸರ್ ಕೊಡುಗೆ ಬಹಳ ದೊಡ್ಡದು. ಅವರು ನಾವು ಜೊತೆಯಾಗಿ ಇದ್ಕೊಂಡು ಅವಾಗ ಬಂದಿರುವಂತ ಎಲ್ಲಾ ಸಂಗೀತ ಮಕ್ಕಳು ಕೂಡ ಬಹಳಷ್ಟು ಒಳ್ಳೆ ಒಂದು ನಿಷ್ಠೆಯಿಂದ ಪಾಠವನ್ನು ಹೇಳಿದ್ರು. ಇವತ್ ನಮ್ಮ ಸರ್ ಆಗಿರುವಂತ ಸೋಮಣ್ಣ ಬಂದ ನಾನ್ ಮ್ಯಾನೇಜರ್ ಇದ್ದಾಗ ಅವ್ರನ್ನ ಸೇರಿಸ್ಕೊಂಡಿದ್ದು. ಸೋಮಣ್ಣ ಇವತ್ತು ಇಷ್ಟೆಲ್ಲಾ ಸಂಗೀತ ಹಾಡ್ತಾನೆ, ತಬಲಾ ಬಾರಿಸ್ತಾನೆ, ಗುರುಗಳ ಕೃಪೆಯಿಂದ. ಆಮೇಲೆ ಮಾತಾಡ್ತಾನೆ, ಕೀರ್ತನ ಪುರಾಣ ಮಾಡ್ತಾನೆ ಅಂದ್ರ ಅದೆಲ್ಲ ಗುರುಗಳ ಆಶೀರ್ವಾದ. ಸಂಗೀತದ ಒಂದು ವಿದ್ಯೆಯನ್ನ ಗುರುಗಳ ಕೃಪೆಯಿಂದ ಕೊಟ್ಟವರು ಅವ್ರಿಗೆ ರಾಮಲಿಂಗ್ ಸರ್ ಅವರು. ಒಳ್ಳೆ ನಿಷ್ಠೆಯಿಂದ ಹಗಲಿ ಅನ್ಲಾರ್ದೆ, ಟೈಮ್ ನೋಡ್ಲಾರ್ದೆ, ಬಿಡಪ್ಪ ನನ್ ಟೈಮ್ ಇಷ್ಟ ಇತ್ತು, ನನ್ ಡ್ಯೂಟಿ ಮುಗೀತು ಅನ್ನುವಂತ ಸಮಯ ನೋಡಿ ಕೆಲಸ ಮಾಡಿದವರಲ್ಲ ನಾವು. ಹೌದಾ? ನಮ್ ಕೆಲ್ಸ ರಾತ್ರಿ ಊಟ ಆದ್ಮೇಲೆ 12 ಗಂಟೆ ಮಟನು ಸಂಗೀತ ಪಾಠ ಮಾಡಿದವರು ನಾವು ಮಾಡಿಸ್ಕೊಂಡಿದ್ದೀವಿ ಕೂಡ. ಹೌದಾ? ಆಮೇಲೆ ಅಷ್ಟೇ ಅಲ್ಲ, ಸಂಗೀತ ಪಾಠ ಮಾಡಿ ಕರಿತಿದ್ರು ಅವ್ರು. 1 ತಿಂಗಳು ಮುಗಿದ್ಮೇಲೆ, ಸರ ಈ ತಿಂಗಳದಾಗ ನಮ್ ಹುಡ್ರು ಏನೇನ್ ಹಾಡ್ಯಾವ ಬರ್ರಿ ಸರ್, ನಿಮ್ಗೆಲ್ಲಾ ಹಾಡ್ ತೋರಿಸ್ತೇನೆ ಅಂತೇಳಿ ಇಲ್ಲೇ ಗಾರ್ಡನ್ ಇದ್ದಂಗಿತ್ತು, ಅವ್ನ್ ಗೊತ್ತೈತಿ. ಆ ಗಾರ್ಡನ್ ಇದ್ದಂಗ ಅಲ್ಲಿ ಕುಂದಿರ್ಸ್ಕೊಂಡು ನನ್ನ ಚೇರ್ ಹಾಕಿ ಕುಂದಿರ್ಸ್ಕೊಂಡು, ಸರ ಇದ್ ಹಾಡ್ತಾನ್ರಿ ಅಂತೇಳಿ ಮಕ್ಕಳನ್ನೆಲ್ಲಾ ಹಾಡಿಸಿ ನಮಗ್ ತೋರಿಸ್ತಿದ್ರು. ಅದನ್ನ ನಾವು ನಮ್ ಕಾರ್ಯದರ್ಶಿಗಳಿಗೆ, ನೋಡ್ರಿ ಸರ ಈ ತಿಂಗಳು ಇಂತಿಂತ ಹುಡುಗ ಇಷ್ಟು ಚೆನ್ನಾಗಿ ಹಾಡ್ತಾನ, ಹಂಗ ಕಲಿಸ್ಯಾರ ನಮ್ಮ ರಾಮಲಿಂಗ್ ಸರ್ ಅಂತ ಹೇಳಿ ಬಹಳ ಒಂದು ಹೆಂಗ ಇತ್ತ ಅಂದ್ರ ವಿನಾಭಾವ ಸಂಬಂಧ. ನಾವು ಇಲ್ಲಿ ಒಂದು ಪಾಠಶಾಲೆ ಒಳಗದೀವಿ ಅಥವಾ ಏನೋ ಅಂತ ಆ ತರದ ಭಾವನೆ ಇರ್ಲಿಲ್ಲ, ಒಳಗಿದ್ದೀವಿ ಅನ್ನೋ ಭಾವನೆನೆ. ಯಾಕಂದ್ರೆ ನಾವು ಬಾಲ್ಯದೊಳಗ ನಿಮ್ ಜೊತೆಗೆ ಇರ್ತಕ್ಕಂಥ ಬೆಳೆಯೋದಾಗಿರ್ಬೋದು, ಬೆಳಿಗ್ಗೆ ಎದ್ದು ಪೇಪರ್ ಓದುವಂತ ಇವನ್ನೆಲ್ಲ ನಾವ್ ನೆನಪು ಮಾಡ್ಕೊಂಡಾಗ ಇದು ನಾವ್ ಯಾವ್ದೋ ಒಂದು ಗುರುಕುಲಕ್ಕೆ ಬಂದಿರಪ್ಪ ಅನ್ನುವಂತ ಭಾವ ಎಂದಿಗೂ ಕೂಡ ಬದಲೇ ಇಲ್ಲ. ಹಾಗೇನೆ ತಾವು ತಮ್ಮ ತನು ಮನಗಳನ್ನ ಇಲ್ಲಿ ಅರ್ಪಿಸ್ಕೊಂಡಿದ್ರಿ. ಏನಂದ್ರೆ ನಮ್ಗೂ ಏನು ಇರ್ಲಿಲ್ಲ, ನೀವು ಕೂಡ ಬಡತನದಿಂದನೇ ಬಂದರಲ್ಲ. ಆಮೇಲೆ ನಿಮ್ಮ ಸಹಧರ್ಮಿಣಿಯಾಗಿ ನಿಮ್ಮ ಜೊತೆಯಲ್ಲಿ ಬಂದವ್ರ ಅಕ್ಕೋರು ಬಹಳ ಅವಾಗ್ಲೇ ನೀವು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಾಗ ನೀವು ವೈವಾಹಿಕ ಜೀವನಕ್ಕೆ ಕಾಲಿಟ್ರಿ. ಅವರು ಕೂಡ ತಮ್ಮ ಮನೆಯ ಮಕ್ಕಳ ಹಾಗೆ ಇಲ್ಲೇ ಬರ್ತಿದ್ರು, ಅವರು ಇವನ್ನೆಲ್ಲ ಮಾತಾಡಿಸ್ತಿದ್ರು, ಇಲ್ಲೇ ನಾವು ಸಮಯ ಕಳಿತಿದ್ವಿ. ಆಮೇಲೆ ನಾವು ಅಂತಂದ್ರ ನಿಮ್ಮ ಹಳ್ಳಿ ಹುಟ್ಟಿದ್ದು ಕೂಡ ನೀವು ಇಲ್ಲಿದ್ದಾಗ ಜೀವನ ಆಗಿರ್ಬೋದು. ಸೊ ಹಾಗಾಗಿ ಯಾವುದೇ ಒಂದು ಬೇರೆಯವರಪ್ಪ ಎಂದಿಗೂ ಕೂಡ ಬರ್ಲಿಲ್ಲ ನಮ್ಗ. ಆಶ್ರಮ ಬೇರೆ, ನಮ್ ಮನಿ ಬೇರೆ, ನಮ್ ಮನಿನ ಅಂತ ಹೇಳಿ ಬರ್ಲಿಲ್ಲ ನಮ್ಗ. ನಮ್ ಮನಿನ ಆಶ್ರಮ ಆಗಿತ್ತು ನಮ್ಗ. ಹಿಂಗಾಗಿ ಅವಾಗ ಈ ಆಶ್ರಮದ ಯಾರು ಸೇವೆಯನ್ನ ಮಾಡ್ತಾರ, ಭಕ್ತಿಯಿಂದ ಯಾರು ನಿಷ್ಕಲ್ಮಶವಾದ ಮನಸ್ಸಿನಿಂದ ಭಕ್ತಿಯಿಂದ ಯಾರು ಆ ಗುರುವಿನನ್ನ ಸ್ಮರಣೆ ಮಾಡ್ತಾರ, ಅವ್ರಿಗೆ ಒಳ್ಳೇದು ಹಾಗೆ ಆಗ್ತದ ಅನ್ನೋದಕ್ಕ ತಮ್ಮ ನೌಕರಿ ಮತ್ತು ಗವಾಯಿಗಳ ನೌಕರಿ ಇವೆಲ್ಲವೂ ಕೂಡ ಹಿಡಿದ ಕನ್ನಡಿ ಅಂತ. ಕರೆಕ್ಟ್. ಇನ್ನೊಂದು ವಿಚಾರ ಹೇಳ್ಬಿಟ್ಟೆ ನಾನು.
ಆ 2002ನೇ ಇಸ್ವಿ ಒಳಗ ನಮ್ ಮದ್ವಿ ಮಾಡ್ಕೋಬೇಕು ಅಂತ ವಿಚಾರ ಬಂತು. ಎಲ್ಲ ಎಷ್ಟು ನಡೀತು. ಇವ್ರಿಗೆಲ್ಲ ಪಾಠ ಪ್ರವಚನ ನಾವು ಇವ್ರಿಗೆ ರಾತ್ರಿ ಊಟ ಮಾಡಿಸಿ ಮನೆಗೆ ಹೋಗ್ತಿದ್ವಿ ನಾವು. ಬೆಳಿಗ್ಗೆ 5 ಗಂಟೆಗೆ ಬಂದು ಇವ್ರನ್ನ ಎಬ್ಬಿಸ್ತಿದ್ವಿ. ಮತ್ತೆ ಬೆಳಿಗ್ಗೆ 8:30 ಇಲ್ಲೊಂದು ಪ್ರೇಯರ್ ಆ ಪ್ರೇಯರ್ಗೂ ನಾವು ಇರುವಂತ ಒಂದು ಪರಿಪಾಠವನ್ನು ಹಾಕೊಂಡಿದ್ವಿ. ಇಲ್ಲಿದ್ದಂತ ಸಿಬ್ಬಂದಿ ಎಲ್ಲರೂ ಪ್ರೇಯರ್ಗೆ ಇರ್ಬೇಕು ಅಂತ ಹೇಳಿ. ಅದ್ರ ಜೊತೆಗೆ ಗದಗಿನ ವೀರೇಶ್ವರ ಪುಣ್ಯಾಶ್ರಮದಾಗ ನಿತ್ಯ ಏನು ನಡೀತಾವು, ದೊಡ್ಡಜ್ಜವ್ರ ನಾಮಾವಳಿ, ನಾಮಾವಳಿ, ಅಲ್ಲಿ ಏನು ನಡೀತಾವ ಆ ಎಲ್ಲಾ ಚಟುವಟಿಕೆಗಳು ಕೂಡ ಈ ಆಶ್ರಮದೊಳಗ ನಡಿಬೇಕು. ಹಂಗ ಪ್ರತಿ ವರ್ಷನೂ ಕೂಡ ಶ್ರಾವಣ ಮಾಸದೊಳಗ ನಾವು ಪುರಾಣ ಹಾಸ್ತೀವಿ. ಗದಗಿನೊಳಗೆ ಹಂಗ ಅಲ್ಲಿ ವರ್ಷಕ್ಕೆ 3 ಸಲ ಪುರಾಣ ಹಾಸ್ತಾರ ಗದಗಿನ ಆಶ್ರಮದೊಳಗ. ಹಂಗ ಇಲ್ಲಿ ನಾವು ಕೂಡ ಪ್ರತಿ ವರ್ಷ ಶ್ರಾವಣ ಮಾಸದೊಳಗ ಪುರಾಣವನ್ನ ನಾವು ಪ್ರಾರಂಭ ಮಾಡ್ತೀವಿ. ಅದು ಒಂದು ವಕೀಲರು ಕೇಳಿದ್ರು, ಮತ್ತೆ ಶ್ರಾವಣ ಬಂತ್ರಿ, ಮುಂದ ಶ್ರಾವಣ ಮಾಸ ಮುಂದಿತ್ತು ಈ ಆಶ್ರಮ ಓಪನಿಂಗ್ ಆಗ್ತದೆ. ಅವಾಗ ಕೇಳಿದ್ರು, ಮತ್ತ ಪುರಾಣ ಹಚ್ಬೇಕಲ್ರಿ, ಹಚ್ಬೇಕ್ ಮತ್ತ ಅಂತ ಅಂದ್ರ ಅಜ್ಜಾರು. ಹೇಳ್ಯಾರ ಯಾರ್ರಿ? ಇಲ್ಲೇ ಅದನಲ್ಲ ಶುಭಸಯ ಅಂದ್ರು. ನನಗೇನು ಬರ್ತಿದ್ಯಲ್ಲ, ನಾನು ಪುರಾಣ ಅನ್ನೋದು ಗೊತ್ತಿದ್ದಿಲ್ಲ. ಈಗ ಬಾಯಲ್ಲಿ ಅಂತೇಳಿ ಆಶೀರ್ವಾದ ಮಾಡ್ತೇನೆ ಅಂತೇಳಿ ಆಶೀರ್ವಾದ ಮಾಡಿದ್ರು. ಅವತ್ತ ನಾವು ಕುಮಾರ ಪಂಚಾಕ್ಷರಿ ಅಜ್ಜವ್ರ ಪುರಾಣ ಪ್ರಾರಂಭ ಮಾಡಿದ್ವಿ. ಪ್ರತಿ ವರ್ಷ ಅವತ್ತಿನಿಂದ ಇವತ್ತಿನವರೆಗೂ 24 ವರ್ಷ ನಿರಂತರವಾಗಿ ಪ್ರತಿ ವರ್ಷನೂ ಕೂಡ ಶ್ರಾವಣ ಮಾಸದೊಳಗ 24 ವರ್ಷ ಆಯ್ತು. ನಾನು ಆ ಗುರುಗಳ ಮಾತಿನ ಒಂದು ಅಪ್ಪಣೆಯ ಪ್ರಕಾರ ಪ್ರತಿ ವರ್ಷ ಶ್ರಾವಣ ಮಾಸದೊಳಗೆ ನಾನು ಪುರಾಣವನ್ನ ಸೇವೆ ಮಾಡ್ಕೊಂತ ಬರ್ತಾ ಇದ್ದೇನೆ. ನಾನು ಅಂದೆ ಒಂದಿನ, ಇಲ್ರಿಪಾ ಇಲ್ಲಿ ಯಾರು ಜನನ ಬರಂಗಿಲ್ಲ, ಪುರಾಣ ಹೆಂಗ್ರಿ? ಗಾಯನ ಜನ ತಗೊಂಡ್ ಏನ್ ಮಾಡ್ತಿದ್ವಿ? ಅಜ್ಜವ್ರು ಪುಟ್ಟರಾಜ ಹೋಗಿ ರೆಡಿ ಜನ ತಗೊಂಡ್ ಏನ್ ಮಾಡ್ತಿದ್ವಿ? ಅಲ್ಲೇ ಗದ್ದಿಗೆ ಮಾಡೇವಲ್ಲ ನಾವು. ಕುಮಾರಸ್ವಾಮಿ ಗದ್ಗೆ ಐತಿ, ಪಂಚಾಕ್ಷರಿ ಅಜ್ಜವ್ರ ಗದ್ಗೆ ಐತಿ, ಹೌದಾ? ಅವ್ರು ಕೇಳ್ತಾರ ಗದ್ಗೆ ಕುತ್ಕೊಂಡು, ನಮ್ ಮೂಡ್ರ ಅದಾವಲ್ಲ, ನಮ್ಮೂರ್ನೆಲ್ಲ ಕುಂದ್ರಿಸಿಯಾ ನೀ ಪುರಾಣ ಹೇಳು ಅಂತೇಳಿ ಆಶೀರ್ವಾದ ಮಾಡಿದ್ರು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಆ ಪುರಾಣ ಸೇವೆಯನ್ನ ಪ್ರತಿ ವರ್ಷ ಇಲ್ಲಿ ಮಾಡ್ಕೊಂತ ಹೋಗ್ತೀನಿ. ಇನ್ನೊಂದು ಏನಂದ್ರ, ನನಗ 2006-7ನೇ ಇಸ್ವಿ ಒಳಗೆ ಬಹಳ ಬೇಸರ ಆಗಿದೆ. ಏನೋ ಒಂದ್ ಕಾರಣದಿಂದ ಹಂಗ ಹಿಂಗ ಅಂತೇಳಿ ನಾನು ಒಂದಿನ ಅಜ್ಜರು ಬಂದ್ರು ಉಣಿ ಇತ್ತು ನಾಳೆ ಅಂದ್ರೆ ಇವತ್ತರಂತ ಬಂದ್ರು. ನಾನು ಸ್ನಾನಕ್ಕೆ ಕಳಿಸ್ತಿದ್ದೆ, ರಾತ್ರಿ 9:30 ಆಗಿತ್ತು. ಅವಾಗ ನಮಸ್ಕಾರ ಇಲ್ರಿಪ್ಪ, ನಾವು ಅಲ್ಲಿ ಮ್ಯಾನೇಜರ್ ಮಾಡ್ಲಿಕ್ಕೆ ನಾವು ಇದ್ವಿ ಅಂತ ಆಶೀರ್ವಾದ ಕೊಡ್ರಿ ಇದ್ವಿ. ನನಗ ಆಶೀರ್ವಾದ ಕೊಟ್ಟು ಬಿಡ್ರಿ, ನಾವು ಊಟ ಹೋಗ್ತೀನಿ. ಯಾಕಂದ್ರೆ ಹಿಂಗಿರಪ್ಪ ಈಗ ಅಂತದಕ್ಕೆಲ್ಲ ತಲೆ ಕೆಡಿಸಿ ಅಂತಾರ. ನಾ ಸಣ್ಣಾಗಿರ್ತಾನ ಅಂತವ್ರ ಅದಾರ, ಅದಕ್ಕೆ ಯಾಕೆ ತಲೆ ಕೆಡಿಸಿ ಅಂತೀವಿ? ಸೌಮ್ಯರು ನೀನು ಅಂತೇಳಿ ಅಜ್ಜೋರು. ಮತ್ ನನಗ್ ನೌಕರಿನ ಆಗ್ಲಿಲ್ರಪ್ಪ, ಏನಿಲ್ಲ ಮತ್ ಊರ್ ಹೋಗಿ ಏನ್ರ ಮಾಡ್ಕೊಂತ ಇರ್ತಾನೆ ಅಂದ್ರ. ಅಜ್ಜೋರ್ ನೌಕರಿನೂ ಆಗ್ಲಿಲ್ಲ ಅಂದ್ಬಿಟ್ಲೆ ಏನ್ ಮಾಡಿದ್ರು ಅಂದ್ರ, ಪಂಜಿ ನೀರಿಗೆ ಹೊಡಿದ್ ಹಿಂಗ್ ಕಟ್ಟಿ ಅಲ್ಲಿ ಹಿಡ್ಕ ಅಂತ ನನ್ ಕೈ ಕೊಟ್ರು. ನನ್ ಕೈ ಕೊಟ್ಟು ಹಿಡಿದು ಅಜ್ಜೋರ್ ಹಿಂಗ ಒಂದ್ ನಿಮಿಷ ನಿಂತ್ಕೊಂಡು ಬಾಯಿಲೆ ಅಂತೇಳಿ 2 ಹಸ್ತ ನನ್ನ ತಲೆನಾಗಿಟ್ಟು, ಏ ಶುಭಸಯ, ನಿನಗ್ ನೌಕರಿ ಆಗೇ ತೀರ್ತತಿ, ನಿನಗ್ ನೌಕರಿ ಆಗ್ಲಿಲ್ಲ ಅಂತಂದ್ರ ನನ್ನ ಹೆಸರು ಪುಟ್ಟಯ್ಯ ಅಂತ ಎಲ್ಲಿ ಕರಿಬಣ್ಣಿ ಅಂತ ಹೇಳಿದ್ರು ಅಜ್ಜವ್ರು. ಹಂಗ ಮನೆಯಾಗೆಲ್ಲ ನೀರಿನ ಒಲುಮೆ ಅದು, ನೀರು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ ಅನ್ನೋ ಹಾಗೆ ಆ ಗುರುವಿನ ಒಲುಮೆ ಆಗ್ಬಿಟ್ಟದ ನಿಮಗ. ಅವ್ರ ಹಸ್ತ ತಲೆಮ್ಯಾಗಿಟ್ಟು ಊಟ್ಲೆ ಹಂಗ ಮೈಯಾಗೆಲ್ಲ ಕೂದಲೆಲ್ಲ ನೆಟ್ಟಗನಿತು, ಮೈಯಾಗೆಲ್ಲ ನೀರು ಕುಂತು ಬಿಟ್ಟೇನ ಅಲ್ಲೇ. ಆಯ್ತ್ರಪ್ಪ ಅಂತೇಳಿ ನಮಸ್ಕಾರ ಮಾಡ್ಬಿಟ್ಟೆ. ಸುಮ್ಮನೆ ಇರು ನೀನ್, ನಿನ್ಗೆಲ್ಲ ಬಾಳ ಒಳ್ಳೇದಾಗತ್, ಸುಮ್ಮನೆ ನೀನ್ ಅಂದ್ರ. ಅವ್ರ ಅಂದಂಗ ನಾನು ಈ ನೌಕರಿ ತಗೊಳ್ಬೇಕಾರ ಇಲ್ಲೇ ಈಗೇನ ದಾವಣಗೆರೆ ಹೈಸ್ಕೂಲ್ ಪೀರಿಯಡ್ನ್ಯಾಗ ಕೂತ್ಕೊಂಡು 395 ರೂಪಾಯಿ ಕೊಟ್ಟು ಒಂದು ಅರ್ಜಿ ಫಾರ್ಮ್ ಹಾಕ್ದವ ನಮ್ಮ 395 ರೂಪಾಯಿ ಕೊಟ್ರಿ. ಅರ್ಜಿ ಫಾರ್ಮ್ ಹಾಕಿ ನಮ್ಗೆ ಎಲ್ಲಿ ನೌಕರಿ ಆಗ್ಬೇಕ್ರಿ ಅಂತ ಬಿಟ್ಟಿದ್ದೆ. ಆದ್ಮೇಲೆ ನಾನು ಇಲ್ಲೆಲ್ಲೇ ಸ್ವಚ್ಛ ಮಾಡ್ತಿದ್ದೆ, ಹಿಂದೆ ಬಾಳ ಹೊಲಸಾಗಿತ್ತು, ಇಲ್ಲಿ ಹಿಂದ್ ನಳ ಇತ್ತು ನೋಡ್ರಿ, ಅಲ್ಲಿ ಸ್ವಚ್ಛ ಮಾಡ್ತಿದ್ದೆ. ಅವಾಗ ಇಷ್ಟೊತ್ 3:30 ಆಗಿತ್ತು. ಹಿಡ್ಕಿ ಮಠ ಅಜ್ಜಾರ್ ಫೋನ್ ಮಾಡಿದ್ರಿ, ಬೋಸಯ್ಯ ನೌಕರಿ ಆಗೈತಲ್ಲೋ ನಿಂದು, ಎಲ್ಲಿದ್ದೀನಿ ನೀನು ಅಂತ ಹೇಳಿ. ಹಿಂಗ್ರಿಪ್ಪ ಅಂತಂದೆ. ಅವಾಗ ಜಳಕ ಮಾಡಿ ಕದ್ದಿ ಹಿಂಗ ಗುರುಗಳ ಆಶೀರ್ವಾದ, ನೀನ್ ಒಲಿದರೆ ಹೊರಡುಕೋನರು ಹೋದಯ್ಯ, ನೀನ್ ಒಲಿದರೆ ಬರಡು ಅನ್ನೋ ಹಾಗೆ ಇವತ್ತ ಏನಾದ್ರೂ ಆಗೇನಿ ಅಂದ್ರ ಗುರುಗಳ ಆಶೀರ್ವಾದ. ಎಲ್ಲರೂ ಇವತ್ತು ಬದುಕನ್ನು ಏನಂದ್ರ ಆ ಬದುಕು ಗುರುಗಳದ. ಇನ್ನೇನಂದ್ರ ನಾವು ಕಾಯ ವಾಚ ಮನಸ್ಸನ್ನ ಸುದ್ದಿಟ್ಟುಕೊಂಡು ಸೇವಾ ಮಾಡ್ಬೇಕು. ಏನು
ಇದು ನಂದಲ್ಲ. ನನಗ ಅಜ್ಜೋರು ಏನ್ ಹೇಳಿದ್ರು, ಫಸ್ಟ್ ಗೆ ಸರ್ಕಿಟ್ ನಾನು ಕ್ಯಾಶಿಯರ್ ಆದಾಗ ಈ ಕಿಸೆ ತುಂಬಿತ್ತು ಅಜ್ಜಾರ್. ಒಬ್ಬ ಕಿಸೆ ಕಿಸೆಂದ ಎಲ್ಲಾ ರೊಕ್ಕ ಕೈ ಹಿಡ್ಕೊಂಡು ಲಿಂಗೈ ಮುಟ್ಟಿಸಿ ಹೋಗ ಅಂತ ಹಿಂಗ್ ಕೊಟ್ರು ಅಜ್ಜಾರು. ಸುಬಸಯ್ಯ, ಇದ್ರಂದು ಒಂದು ಪೈಸಾನು ನಿನ್ನ ಸ್ವಂತಕ್ಕೆ ಉಪಯೋಗ ಮಾಡುವ. ಸಮಾಜದ ದುಡ್ಡು, ಸಮಾಜದ ಎಲ್ಲಾ ಭಕ್ತರು ನನಗ್ ಕೊಟ್ರ, ಅಂಧ ಮಕ್ಕಳಿಗೆ ಸಲ್ಬೇಕಂತ ಕೊಟ್ಟಿರೋ ದುಡ್ಡಿದು, ಇದನ್ನ ನಿನ್ನ ಸ್ವಂತಕ್ಕ ಉಪಯೋಗಿಸಿಗೆ ಬೇಡ ನೀನು. ಆಯ್ತ್ರಪ್ಪ ಅಂತೇಳಿ ಅವತ್ತೇನ್ ತಗೊಂಡೆ ನಾನು. ಅವತ್ತ ಅಂದ ನನ್ನ ಸ್ವಂತಕ್ಕಾಗಿ ಆ ಗುರುಗಳು ದುಡ್ದಂತ ದುಡ್ಡು ನನ್ನ ಸ್ವಂತಕ್ಕಾಗಿ ಯಾವತ್ತೂ ಬಳಸ್ಕೊಳ್ಳಿ. ಜಾತ್ರೆಯೊಳಗ ನನ್ನ ಕ್ಯಾಶಿಯರ್ ಇತ್ತು. ನನ್ನ ಕ್ಯಾಶಿಯರ್ ಇದ್ದಾಗ ಒಂದ್ ರಾತ್ರಿ 3 ಲಕ್ಷ ರೂಪಾಯಿ ಬಂದಿತ್ತು ಕಾಣಕ. ಒಂದ್ ರಾತ್ರಿ ತೆಗೆದುಕೊಂಡು 3 ಲಕ್ಷ ರೂಪಾಯಿ ಬಂದಿತ್ತು. ರಾತ್ರಿ ಎಲ್ಲಾ ಲೆಕ್ಕ ಮಾಡಿ 12:30 1 ಗಂಟೆಕ ಕದ ಹಾಕೊಂಡ್ ಅಜ್ಜಾರಿಗೆ ಹೇಳಿದೆ, ಇವತ್ ನೋಡ್ರಿಪಾ ಮುಡುಪು ತಂದಿದ್ದು, ಮುಡುಪು ಕೊಟ್ಟಿದ್ದು, ಇಷ್ಟಿಷ್ಟ ಕಾಣಿಕ ಬಂದತ್ ನೋಡ್ರಿಪಾ ಅಂತೇಳಿ 3 ಲಕ್ಷ ರೂಪಾಯಿ ಅವ್ರ ಕೈ ಮುಟ್ಟಿಸಿದೆ. ಅವಾಗ ಖುಷಿ ಆಗ್ಬಿಡ್ತ ಅಜ್ಜಾರಿಗೆ. ಖುಷಿಯಾಗಿ ಹಿಡ್ಕಿ ಮಗನ್ ಕರಿ ಹೋಗಿಲ್ಲ ಅಂತೇಳಿ ಕರೆಸಿದ್ರು. ಬಸವರಾಜ್ ಹಿಡ್ಕೊಂಡ್ಬಿಟ್ರು. ಬಾಲಿ ಬಸವರಾಜ ನೋಡು ಶಿವಸಯ್ಯ ಕಾಣಿಕ 3 ಲಕ್ಷ ರೂಪಾಯಿ ಬಂದದಂತ ನೋಡು, 3 ಲಕ್ಷ ರೂಪಾಯಿ ಬಂದದಂತ 3 ಸಲ ಹೇಳಿದ್ರು. ಇಷ್ಟು ದಿನ ಕ್ಯಾಶಿಯರ್ ಮಾಡಿದ್ರಲ್ಲ, ಒಬ್ಬನು ನನಗ್ 3 ಲಕ್ಷ ರೂಪಾಯಿ ಕೊಟ್ಟಿದ್ದಿಲ್ಲ. 3 ಲಕ್ಷ ರೂಪಾಯಿ ಬಂದಂತ ನೋಡ್ ಕಾಣಿಕ ಹುಡುಗ ಇದ್ನ ಅಂತೇಳಿ ಹಿಡ್ಕಿ ಮಟ್ರಿಗೆ ಅಜ್ಜಾರ ಕೈಯಾಗ ಕೊಡ್ಸಿತಿ. ಅವತ್ತ ಹೇಳಿದ್ರ ಅದ ನಿನಗ್ ಒಳ್ಳೇದಾಗ್ತ ಶಿವಸಯ್ಯ, ನೀ ಯಾವಾಗ್ಲೂ ಸುಖಭೋಗಿ ನೀನು ಅಂತ ಆಶೀರ್ವಾದ ಮಾಡಿ. ಇವತ್ತು ಅದ ಸುಖನ ತಾವು ಅನುಭವಿಸ್ಲಿಕ್ಕೆ ಇವತ್ತು ಒಳ್ಳೆ ಸುತ್ತ ಅವ್ರ ಆಶೀರ್ವಾದದಿಂದ ನಾನು ಸುಖವಾಗಿದ್ದೇನೆ. ಮತ್ ಹೇಳಿದ್ರು, ನಾನು ಇಲ್ಲಿ ನನ್ ಮದುವೆ ಆದ್ಮೇಲೆ ಮನಿ ಕರ್ಕೊಂಡು ಹೋಗಿದ್ದೆ ಪಾಪ ಪೂಜೆಕ್. ಬಾಡಿಗೆ ಮನ್ಯಾಗಿದ್ವಿ, ಸಣ್ಣ ಮನೆ ಆಂಜನೇಯ ಮನ್ಯಾಗ್ರಿ. ನಮ್ಮ ಇಲ್ಲಿ ಕಡೆ ಪಕ್ಕದ ನಿಜಲಿಂಗಪ್ಪರ ಸೌಕಾರ ಇದ್ರು, ಅವರು ಬಂದಿದ್ರು ಪಾಪ ಪೂಜೆ ಕರ್ಕೊಂಡ್ ಹೋದಾಗ. ಅವಾಗ ನಾನು ಇಷ್ಟ ರೀ ಅಜ್ಜಾರ್ನೇ ಒಂದ್ ಕುರ್ಚಿ ಹಾಕಿದ್ದೆ. ಕುರ್ಚಿನೂ ಇದ್ದಿದ್ದಿಲ್ಲ, ಕಂಬಳಿ ತಂದಿದ್ದೆ ಊರಿಂದ. ಕಂಬಳಿ ಹಾಯಿಸಿದ್ದೆ ನಾನು ಗದ್ಗಿನ. ಊರು ನಿಜಲಿಂಗಪ್ಪರ ಅದಗಲ್ಲ ಕುರ್ಚಿ ಹೆಂಗ್ ಕುಂದ್ರಬೇಕು ಅಜ್ಜಾರ್ ನೆಲ್ ಮ್ಯಾಗ ಏನ ಅಂತ ಅನ್ಲ ಸೌಕಾರ ಅಂದ್ರ ಅಜ್ಜಾರ್. ಇಲ್ರಿಪ್ಪ ಕುರ್ಚಿ ಇದ್ದಿದ್ದಿಲ್ಲ, ಮತ್ತ ಕಂಬಳಿ ಹಾಸಿದ್ನಿರಪ್ಪ ಗದ್ಗಿನ ಅಂತಂದೆ. ಇಲ್ಲಿ ನೋಡಕ್ ಅದ ಶ್ರೇಷ್ಠ, ಅದ್ರ ಮ್ಯಾಗ ಕುಂದಿರ್ತೀನಿ. ಅವಾಗ ಪಾಪ ಪೂಜೆ ಮಾಡ್ತಿದ್ದಾಗ ಅಜ್ಜಾರ ಆಶೀರ್ವಾದ ಮಾಡಿದ್ರು. ಶಿವಬಸಯ್ಯ, ನೀ ಜಗತ್ ತಗೊಂತಿದ್ದಿ, ಮನಿ ಕಟ್ತಿದ್ದಿ, ನಿನಗ್ ಒಳ್ಳೇದಾಗತ್ತೆ ಅಂತ ಆಶೀರ್ವಾದ ಮಾಡಿದ್ರು. ಅವತ್ತಿನಿಂದ ಇವತ್ತಿನವರೆಗೆ ನನ್ನ ಜೀವನ ಏನಾದ್ರು ನಡೆದೈತಿ. ನಮ್ ಮಕ್ಕಳ ಆದ್ಮೇಲೆ ನಾವ್ ಎಲ್ಲಿ ಕೇಳ್ತಿಲ್ಲ. ನನ್ ಸದಾಶಿವ ಹುಟ್ಟದಾಗನು ಅಜ್ಜಾರಿಗೆ ತಿಳಿಸಿದ್ವಿ ಏನ್ ಹೆಸರು ಇಡ್ಬೇಕು ಅಂತೇಳಿ. ಅವ್ರ ಹೇಳಿದ್ರು ಸದಾಶಿವ ಸ್ವಾಮಿ ಅಂತ ಹೇಳು, ಬಾಳ ದೊಡ್ಡ ಪಂಡಿತರವರು, ಅವ್ರ ಹೆಸರು ಒಳ್ಳೇದಾಕತಿ ಅಂತ. ನನ್ ಮಗಳು ಹುಟ್ಟದಾಗನು ಕೇಳಿದ್ವಿ ಅಮೃತ ಅಂತ ಹೇಳು. ನನ್ ಮದ್ವಿ ಕನ್ಯೆ ನೋಡ್ಬೇಕಾರ್ನು ಅಜ್ಜಾರನ್ ಕೇಳೇ ಕನ್ಯೆ ನೋಡಿದ್ವಿ ನಾವು. ಹಂಗ ಆ ಕಡೆನ ನೋಡ್ಕೊಂಡ್ ಮಾಡ್ಕೊಂಡ್ವಿ. ಮದ್ವಿಗೆ ನಾನು ಬರ್ಬೇಕ್ರಿಪ್ಪ ನನ್ ಮದ್ವಿಗೆ ಮತ್ತ ಅಂತ ಅಂದಾಗ ಅಗ್ಗ ನಮ್ಗೆಲ್ಲ ಅದಾವ ತುಲಾವಾರ ಬಾಳ ಅದಾವು, ಈಗ ಬರೋದಾಗಲ್ಪ ಅಂದ್ರು. ನೀವ್ ಯಾವಾಗ ಬರ್ತೀರಿಪಾ, ನಿಮಗ್ ಯಾವಾಗ ಕಾರ್ಯಕ್ರಮ ಇರೋದಲ್ಲ ಅವತ್ತ ಮದ್ವಿ ಅಂದ್ಬಿಟ್ಟೆ ನಾನು. ಆವಾಗ ಚನ್ಮಲಯನ್ ಕರೆದ, ಚನ್ಮಲಯ ಶಿವಸೇನ್ ಮದ್ವಿ ಅಂತ ಜೂನ್ 5ನೇ ತಾರೀಕು 2 ದಿನ ಮೊದ್ಲ ಡೇಟ್ ಬರ್ದ್ಬಿಡ ಒಂದ್ ಮದ್ವಿಗೆ, ಒಂದಿನ ಮೊದ್ಲ ಹೋಗ್ಬಿಡ ನಾನು. ನಾಳೆ 5ನೇ ತಾರೀಕು ಅಂದ್ರೆ ಇವತ್ತು ಸಾಯಂಕಾಲ ನಮ್ ಮನ್ಯಾಗಿದ್ರ ಅಜ್ಜ. ಹಂಗ ಗುರುಗಳು ನನ್ನ ಮೇಲೆ ಎಷ್ಟು ಕೃಪಾ ಬೀರಿದ್ರು ಅಂದ್ರ, ನನಗ ಇನ್ನೊಂದ್ ಮಾತು ಹೇಳ್ಬಿಡ್ತ, ನಾನು ನನ್ನ ತಂದೆ ತಾಯಿ ತೀರ್ಕೊಂಡ್ರೆ ನನಗೆ ಅಷ್ಟು ದುಃಖ ಆಗತ್ತೆ ಇಲ್ಲ. ನನ್ನ ಗುರುಗಳು ಅವತ್ತಿನ ಲಿಂಗೈಕ್ಯರಾದ್ರು ಅಂತ ಸುದ್ದಿ ಬಂತು. ಇಲ್ಲೇ ಇದ್ವಿ. ಹೌದೌದು, ನಾವು ಕೂಡ ಇಲ್ಲೇ ಇದ್ದೀವಿ. ಇವ್ರನ್ನೆಲ್ಲ 11 ಗಂಟೆ 11:40 ಗಾಡಿ ಒಳಗೆ ಕರ್ಕೊಂಡು ಹಂಗ ಏನಾಗ್ಬಿಡ್ತು ಬಹಳ ಎದಿಗೆ. ಹಂಗ ಇನ್ನೇನ್ ನನ್ ಜಗತ್ತ ಶೂನ್ಯ ಅನ್ನುವಂತ ಅಷ್ಟು ದುಃಖ ಆಗ್ಬಿಡ್ತು. ಆಗಿಂದಾಗ ನಮ್ಮೆಲ್ಲಾ ಮಕ್ಕಳನ್ನ ಕರ್ಕೊಂಡು ಹೋಗಿ ಆ ಒಂದು ಅದ್ಭುತವಾಗಿರುವಂತಹ ಕಾರ್ಯಕ್ರಮದ ಪಾಲ್ಗೊಂಡ್ವಿ. ಹಂಗ ಗುರುಗಳದ್ ಎಷ್ಟ್ ಹೇಳಿದ್ರು ತೀರಂಗಿಲ್ಲ. ಹೌದೌದು.